ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನೋಡ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ ಮಲ್ಟಿಪಲ್ ಪ್ರಾಡಕ್ಟ್ಗಳಿರುವಂಥದ್ದು. ಅದರಲ್ಲಿ 3 ಬಂದ್ಬಿಟ್ಟು ಟ್ರೂ ವೈರ್ಲೆಸ್ ಇಯರ್ಬಡ್, ಇನ್ನೊಂದು ನಾರ್ಮಲ್ ಹೆಡ್ಫೋನ್ ಆಗಿರುವಂಥದ್ದು. ಈ 3 ಸಹ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ ಮತ್ತು ಗಿವ್ ಅವೇಯನ್ನು ಸಹ ಮಾಡ್ತಾ ಇದ್ದೀನಿ. ಹೌದು, ಇಲ್ಲಿರುವಂಥ 3 ಟ್ರೂ ವೈರ್ಲೆಸ್ ಇಯರ್ಬಡ್ಡನ್ನು ನಾನು ಗಿವ್ ಅವೇ ಮಾಡ್ತೀನಿ ಆಯಿತಾ. ಮೋಸ್ಟ್ಲಿ ಟ್ರೂಕ್ ಅವ್ರು ಇನ್ನೊಂದು 2-3 ಕಳಿಸ್ಬೋದು ಇಯರ್ಬಡ್ಡನ್ನು, ಅದನ್ನು ಸಹ ಟೋಟಲ್ ಮೋಸ್ಟ್ಲಿ ಒಂದು 5 5-6 ಇಯರ್ಬಡ್ಡನ್ನು ಮೋಸ್ಟ್ಲಿ ಗಿವ್ ಅವೇ ಮಾಡ್ತೀನಿ. ಸೊ ಗಿವ್ ಅವೇ ಹೆಂಗೆ ವಿನ್ ಆಗ್ಬೋದು ಅಂತ ವಿಡಿಯೋ ಮಧ್ಯದಲ್ಲಿ ಎಲ್ಲಾದರೂ ಹೇಳಿರ್ತೀನಿ ಆಯಿತಾ. ಸೊ ಕೊನೆಗೆ ಅಂತ ಅಂದ್ಬಿಟ್ರೆ ನೀವು ಕೊನೆಗೆ ಸ್ಕಿಪ್ ಮಾಡಿಬಿಡ್ತೀರಾ. ಸೊ ಮಧ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ಹೇಳ್ತೀನಿ ಗಿವ್ ಅವೇನ ಹೆಂಗೆ ವಿನ್ ಆಗಬೇಕು ಅಂತ. ಸೊ ಕೊನೆ ತನಕ ಈ ಒಂದು ವಿಡಿಯೋನ ನೋಡಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದೊಂದನ್ನೇ ಅನ್ಬಾಕ್ಸ್ ಮಾಡ್ಕೊಂಡು ಅದರ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಒಂದು ಟ್ರೂಕ್ ಕಂಪನಿಯ ಫಿಟ್ ಬಡ್ಸ್ ಅಂತ, ಇದು ಕೇವಲ 800 ರೂಪಾಯಿಗೆ, ಹೌದು 800 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಯಾವ ರೀತಿ 800 ರೂಪಾಯಿ ಅಂತಂದ್ರೆ ಯಾವ ರೀತಿ ಇರ್ಬೋದು ನನಗನ್ನಿಸ್ತಂಗೆ ಅಂತ ಚೆಕ್ ಮಾಡ್ತಾರೆ, ನೋಡೇ ಬಿಡೋಣ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಗಮನಿಸ್ತಾ ಇದ್ರೆ ಈ ಒಂದು ಇಯರ್ಬಡ್ಸ್ಗಳು ಸಿಗ್ತಾ ಇರುವಂಥದ್ದು. ಯೂಸರ್ ಮ್ಯಾನ್ಯಲ್ ಇದೆ ಮತ್ತು ಎಕ್ಸ್ಟ್ರಾ ಬಡ್ಸ್ ಇರುವಂಥದ್ದು ಅದೇ ಕಲರಿಂದು, ಮತ್ತು ಮೈಕ್ರೋ USB ಡಾಟಾ ಕೇಬಲ್ ಇರುವಂಥದ್ದು. ಸೊ ನಿಮಗೆ ಕೇಸ್ ಈ ರೀತಿ ನೋಡೋಕೆ ಸಿಗ್ತಾ ಇದೆ. ಡೀಸೆಂಟ್ ಕ್ವಾಲಿಟಿಯ ಕೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರೈಸಿಗೆ ಪ್ರೈಸ್ ನೋಡ್ಬೇಕಾರೆ 800 ರೂಪಾಯಿ ಅಂತ ಅಂದರೆ 799 ರೂಪಾಯಿ. ಇನ್ನು ಬಡ್ಸ್ಗಳು ನಿಮಗೆ ಈ ರೀತಿ ಸಿಗುತ್ತೆ. ಇದು ಕೂಡ ಓಕೆ, ಒಂದು ಲೆವೆಲ್ಗೆ ಹೆವಿ ಇಂಪ್ರೆಸಿವ್ ಅನ್ನಲ್ಲ, ಓಕೆ ಕ್ವಾಲಿಟಿ. ಈ ಒಂದು ಬಡ್ಸನ್ನು ಚಾರ್ಜ್ ಮಾಡೋದಕ್ಕೆ ಇನ್ನೊಂದು ಹೋಲ್ ನೀಡಲಾಗಿದೆ ಆಯಿತಾ. ಇಲ್ಲಿ ಪಿನ್ ಇದೆ ಕೇಸ್ ಒಳಗೆ, ಇದನ್ನು ಹಿಂಗೆ ಚುಚ್ಚಿದ್ರಿ ಅಂತ ಅಂದರೆ ಚಾರ್ಜ್ ಆಗಿ ಶುರುವಾಗುತ್ತೆ. ಬೆಲೆ ಕಡಿಮೆ ಮಾಡೋದಕ್ಕೆ ಈ ಒಂದು ಇಯರ್ಬಡ್ಡಿಂದು ಈ ರೀತಿ ಚಾರ್ಜಿಂಗ್ ಮೆಥಡ್ನ ಯೂಸ್ ಮಾಡ್ತಾರೆ. ಇನ್ನು ಅದನ್ನು ಬಿಟ್ಟರೆ ಇದರಲ್ಲಿ ಒಂದು ಫಿಸಿಕಲ್ ಬಟನ್ ನೀಡಲಾಗಿರುವಂಥದ್ದು. ಬಟನ್ನ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇದರಲ್ಲಿ ಮೈಕ್ರೋಫೋನ್ ಸಹ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಸಿಲಿಕಾನ್ ಟಿಪ್ ಇದೆ, ಕಿವಿಗೆ ಅಟ್ಲೀಸ್ಟ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಅದನ್ನು ಬಿಟ್ಟರೆ ಇಂಡಿಕೇಟ್ರ್, LED ಇಂಡಿಕೇಟ್ರ್ ನಿಮಗೆ ಕೇಸಲ್ಲಿರುವಂಥದ್ದು ಮತ್ತು ಬಡ್ಸಲ್ಲೂ ಇದೆ. 800 ರೂಪಾಯಿಗೆ ನಾನು ಡೀಸೆಂಟ್ ಅಂತೀನಿ, ಇಂಪ್ರೆಸಿವ್ ಅನ್ನಲ್ಲ, ಡೀಸೆಂಟ್ ಅಂತ. ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬಿಲ್ಡ್ ಮಾಡ್ಬೋದಿತ್ತು. ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕಂತಂದರೆ ಇದನ್ನು ನೀವು ಒಂದ್ಸಲ ಚಾರ್ಜ್ ಮಾಡಿದ್ರಿ ಅಂದರೆ 3 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು ನೀವು ಇದರಲ್ಲಿ. 3 ಗಂಟೆ ಸ್ವಲ್ಪ ಕಡಿಮೆನೇ ಆಯಿತು, ಒಂದು 4 ಗಂಟೆ ಇದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಈ ಒಂದು ಪ್ರೈಸಿಗೆ 3 ಗಂಟೆ ಓಕೆ ಅಂತೀನಿ, ಕರೆಕ್ಟಾಗಿ 3 ಗಂಟೆ ಕೊಟ್ಟರೆ ಅದು. ಇನ್ನು ಇದು ಬ್ಲೂಟೂತ್ 5.0 ಹೊಂದಿರುವಂಥದ್ದು. ನನಗನ್ನಿಸ್ತಾ ಕನೆಕ್ಟಿವಿಟಿ ಇಶ್ಯೂನೂ ಆಗಲ್ಲ. ಸೊ ಯಾವುದೇ IP ರೇಟಿಂಗ್ ನಿಮಗೆ ಸಿಗಲ್ಲ ಆಯಿತಾ ಈ ಒಂದು ಪ್ರೆಸೆನ್ಸಲ್ಲಿ. ಸೊ ನೋಡೋಣ ಸೌಂಡ್ ಕ್ವಾಲಿಟಿ ಯಾವ ರೀತಿ ಅಂತ ಕೊನೆಗೆ ಚೆಕ್ ಮಾಡೋಣ. ಇದಾದ ನಂತರ ಎರಡನೇದಾಗಿ ಟ್ರೂಕ್ ಫಿಟ್ ಪ್ರೋ ಪವರ್ ಅಂತ, ನೋಡೋದಕ್ಕೆ ಸಿಮಿಲರ್. ಲಾಸ್ಟ್ ಟೈಮ್ ಕೂಡ ಒಂದು ಗಿವ್ ಅವೇ ಮಾಡಿದ್ದೆ ಆಯಿತಾ ಟ್ರೂಕ್ ಅವ್ರದ್ದೇನೆ. ಸೊ ಅದೇ ರೀತಿ ನೋಡೋ ಸಿಗ್ತಾ ಇದೆ. ಸೊ ಈ ಒಂದು ಬಾಕ್ಸು ಏನು ಸ್ಟಿಕ್ಕರ್ ಏನೂ ಹಾಕಿಲ್ಲ, ಡೈರೆಕ್ಟಾಗಿ ಓಪನ್ ಮಾಡಿದ ತಕ್ಷಣ ಹಂಗೆ ಬಂದ್ಬಿಡುತ್ತೆ. ಸೊ ಇದರೊಳಗೆ ನಿಮಗೆ ಗಮನಿಸ್ತಾ ಇದ್ರೆ ಕೇಸ್ ಇರುವಂಥದ್ದು ಸಿಮಿಲರ್ ಕ್ವಾಲಿಟಿಯ ಕೇಸು, ಒಂದು ಪ್ರೀಮಿಯಮ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು ಆಯಿತಾ. ಲಿಟ್ರಲಿ ಪ್ರೀಮಿಯಮ್ ಅನ್ನಿಸ್ತಾ ಇದೆ. ನಿಮಗೆ ಹಿಂದ್ಗಡೆ ಒಂದು USB Type-C ಡಾಟಾ ಕೇಬಲ್ ಇಟ್ಟಿರುವಂಥ ಒಂದು ಒಳ್ಳೆಯ ವಿಷಯ. ಅದರಲ್ಲಿ Type-C ಪೋರ್ಟ್ ಇದೆ, ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳಗಡೆ ಯೂಸರ್ ಮ್ಯಾನ್ಯಲ್, ಕ್ವಿಕ್ ಸ್ಟಾರ್ಟ್ ಕಾರ್ಡು, ವಾರಂಟಿ ಕಾರ್ಡಲ್ಲಿರುವಂಥದ್ದು. ಸೊ ಒಂದು ಒಳ್ಳೆ ವಿಷಯ, ನಿಮಗೆ ವಾರಂಟಿ ಸಿಗ್ತದೆ 1 ವರ್ಷ. ಸೊ ಬಡ್ಸ್ ಇದ್ರೊಳಗಿರುತ್ತೆ, ಗಮನಿಸ್ತಾ ಇದ್ದೀರಾ. ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಈ ಒಂದು ಕೇಸ್ ಏನಿದೆ ಇದರಲ್ಲಿ ನಿಮಗೆ ಎಷ್ಟು ಪರ್ಸೆಂಟೇಜ್ ಇದೆ ಬ್ಯಾಟ್ರಿ ಅಂತ ತೋರಿಸುತ್ತೆ, ನಿಮಗೆ ಗಮನಿಸ್ತಾ ಇದ್ದೀರಾ. ಮತ್ತು ಇಂಡಿವಿಜುವಲ್ ಈ ಒಂದು ಬಡ್ಸ್ಗಳ ಚಾರ್ಜ್ ಆಗೋದನ್ನು ಸಹ ತೋರಿಸುತ್ತೆ. ಚಾರ್ಜ್ ಆಗಿದೆ ಅಲ್ಲಿ ತೋರಿಸುತ್ತೆ, ಕಂಪ್ಲೀಟಾಗಿ ಚಾರ್ಜ್ ಆಗಿದೆ ಅಂತ. ಇಂಡಿವಿಜುವಲ್ ಈ ಒಂದು ಬಡ್ಡಿಂದ ಎಷ್ಟು ಚಾರ್ಜ್ ಆಗಿದೆ, ಇನ್ನೊಂದು ಬಡ್ ಎಷ್ಟು ಚಾರ್ಜ್ ಆಗಿದೆ, ಮತ್ತು ಈ ಒಂದು ಕೇಸಲ್ಲಿ ಎಷ್ಟು ಬ್ಯಾಟ್ರಿ ಪರ್ಸೆಂಟೇಜ್ ಉಳ್ಕೊಂಡಿದೆ ನೋಡ್ತಾ ಇದೆ. 66% ಉಳ್ಕೊಂಡಿದೆ. ಸೊ ಅದನ್ನು ತೋರಿಸ್ತಾ ಇದೆ. ಸೊ ನನಗೆ ಈ ಒಂದು ಕೇಸ್ನ ಕ್ವಾಲಿಟಿ ಸೂಪರ್ ಆಗಿದೆ, ಕ್ರೇಜಿ ಆಗಿದೆ ಆಯಿತಾ. ನನಗಂತೂ ತುಂಬ ಒಂದು ಪ್ರೀಮಿಯಂ ರೀತಿ ಅನಿಸುತ್ತೆ ಆಯಿತಾ. ಒಂದು ಮ್ಯಾಟ್ ಫಿನಿಶ್ ಥರ ಇದೆ ಆಯಿತಾ, ಬ್ಲ್ಯಾಕ್ ಕಲರು ಸಖತ್ತಾಗಿದೆ, ಮುಟ್ಟೋದಕ್ಕೆ ಒಂಥರ ಚೆನ್ನಾಗಿದೆ ಆಯಿತಾ. ಇನ್ನು ಈ ಒಂದು ಬಡ್ಸು ಅಷ್ಟೇ ಆಯಿತಾ, ಡೀಸೆಂಟ್ ಕ್ವಾಲಿಟಿ ಚೆನ್ನಾಗಿದೆ ಒಂದು ಲೆವೆಲಿಗೆ. ಬಟ್ ಇದರಲ್ಲಿ ಒಂದು ಸಿಲಿಕಾನ್ ಟಿಪ್ ಇದ್ದರೆ ಇನ್ನೂ ಕ್ರೇಜಿ ಆಗಿರ್ತಿತ್ತು, ಲಿಟ್ರಲಿ ಕ್ರೇಜಿ ಆಗಿರ್ತಿತ್ತು. ಒಂದು ಸಿಲಿಕಾನ್ ಟಿಪ್ ಇದ್ದಿದ್ರೆ ನಿಮ್ಗೆ ಇದರಲ್ಲಿ ಒಂದು ಫಿಸಿಕಲ್ ಬಟನ್ ಇರುವಂಥದ್ದು ಮತ್ತು ಇಂಡಿಕೇಟರ್ ನಿಮ್ಗೆ ಇದರಲ್ಲೂ ಇದೆ ಮತ್ತು ಬಡ್ಸಲ್ಲಿ ಇರುವಂಥದ್ದು. ಸೊ ಇದರಲ್ಲೂ ಸಹ ಮೈಕ್ ಸಿಗುತ್ತೆ ನಿಮಗೆ. ಇದನ್ನು ನೀವು ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರಿ ಅಂತ ಅಂದರೆ ಮ್ಯೂಸಿಕ್ ಪ್ಲೇಬ್ಯಾಕ್ ಮಾಡ್ತಿದ್ದೀರಾ ಅಂತ ಅಂದರೆ ಸುಮಾರು ಒಂದು 4 ಗಂಟೆ ಪ್ಲೇಬ್ಯಾಕನ್ನು ಇಡ್ತಾ ಇತ್ತು. 4 ಗಂಟೆ ಅಂದರೆ ತುಂಬ ಕಡಿಮೆ ಇರೋದು, ತುಂಬ ಜಾಸ್ತಿ ಇಲ್ಲ, ಡೀಸೆಂಟ್ ಆಯಿತಾ. ಇನ್ನೊಂದು ಸ್ವಲ್ಪ ಜಾಸ್ತಿ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ 4 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡುತ್ತೆ. ಜೊತೆಗೆ ಇದು ಸಹ ಬ್ಲೂಟೂತ್ 5.0 ಇರುವಂಥದ್ದು. ಕನೆಕ್ಟಿವಿಟಿ ಇಶ್ಯೂ ಏನು ತೊಂದರೆ ಆಗಲ್ಲ ಆಯಿತಾ. ಮುಂಚೆ ನಾನು ಟ್ರೂಕ್ ಯೂಸ್ ಮಾಡಿದ್ದೀನಿ, ಸೊ ಕನೆಕ್ಟಿವಿಟಿ ಇಶ್ಯೂ ನನಗೇನು ಆಗಿಲ್ಲ. ಇದರ ಜೊತೆಗೆ ಒಂದು ಕೇಸಲ್ಲಿ 2000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಆಯಿತಾ. ಸುಮಾರು ಒಂದು 4 ಸಲ ಈ ಒಂದು ಬಡ್ಸನ್ನು ನೀವು ಚಾರ್ಜ್ ಮಾಡ್ಬೋದು. ಮತ್ತು ಇದರ ಬೆಲೆ ಬಂದುಬಿಟ್ಟು 1250 ರೂಪಾಯಿ ಇದೆ ಆಯಿತಾ. 1200 ರೂಪಾಯಿ ರೇಂಜಲ್ಲಿರುವಂಥದ್ದು. 1200 ರೂಪಾಯಿ ರೇಂಜು ಡೀಸೆಂಟ್ ಪ್ರೈಸು ಒಂದು ಲೆವೆಲಿಗೆ ಈ ಒಂದು ಇಯರ್ಬಡ್ಡಿಗೆ. ಸೊ ಅದು ವರ್ತಿಟ್ಟ ನೋಡೋಣ ಕೊನೆಗೆ. ಇನ್ನು ಮೂರನೇದಾಗಿ ಒಂದು ಇನ್ಫಿನಿಕ್ಸ್ನ ಸ್ನೂಕರ್
ಸ್ಟಿಕ್ ಆಯ್ತಾ, ಗಮನಿಸ್ತಾ ಇದ್ದೀರಾ ಈ ರೀತಿ ಇರುವಂಥದ್ದು ಬಾಕ್ಸು. ಈ ಒಂದು ಇಯರ್ಬಡ್ ಏನಿದೆ ಇದು 1700 ರೂಪಾಯಿ ರೇಂಜಲ್ಲಿ ಲಾಂಚ್ ಆಗಿರುವಂಥದ್ದು. ನೋಡ್ತಾ ಇದ್ದೀರಾ ಈ ಒಂದು ಬಾಕ್ಸ್ ಒಳಗೆ ಈ ಒಂದು ಕೇಸನ್ನು ಬಿಟ್ಟರೆ ಈ ಒಂದು ಟೈಪ್ ಸಿ ಡಾಟಾ ಕೇಬಲ್ ಸಿಗ್ತಾ ಇರುವಂಥದ್ದು, ಯೂಸರ್ ಮ್ಯಾನ್ಯಲ್ಲು, ಕ್ವಿಕ್ ಸ್ಟಾರ್ಟ್ ಗಾರ್ಡ್ ಮತ್ತು ವಾರಂಟಿ ಕಾರ್ಡ್ ಎಲ್ಲ ಇದೆ. ಅದು ಬಿಟ್ಟರೆ ಬೇರೆ ಸಹ ಈ ಒಂದು ಬಾಕ್ಸ್ ಒಳಗೆ ಇಲ್ಲ. ಸೊ ಒಂದು ಒಳ್ಳೆ ವಿಷಯ, ಇದರಲ್ಲೂ ಸಹ ಒಂದು USB ಟೈಪ್ ಸಿ ಇರುವಂಥದ್ದು. ಈ ಒಂದು ಕೇಸನ್ನು ನೀವು ಗಮನಿಸ್ತಾ ಇದ್ರೆ ಇರುವಂಥದ್ದು ಲಿಟ್ರಲಿ ಕ್ರೇಜಿ ಆಗಿದೆ ಆಯಿತಾ. ಕೇಸು ನಂಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಲುಕ್ಕಲ್ಲಿ ಒಂದು ಕೇಸ್ನ ಮತ್ತು ಬಡ್ಸ್ನ ಕ್ವಾಲಿಟಿ ತುಂಬ ಇಂಪ್ರೆಸಿವ್ ಅನ್ನಿಸ್ತಾ ಇರುವಂಥದ್ದು ನನಗೆ. ತುಂಬ ಲೈಟ್ ವೆಯ್ಟ್ ಇದೆ, ಇದರಲ್ಲಿ USB ಟೈಪ್ಸ್ ಇರುವಂಥದ್ದು ಒಳ್ಳೆ ವಿಷಯ. ಇಂಡಿಕೇಟ್ರು, ಈ ಒಂದು LED ಇಂಡಿಕೇಟ್ರು ಕೇಸಲ್ಲೂ ಇದೆ ಮತ್ತು ಇದರಲ್ಲೂ ಇರುವಂಥದ್ದು. ಇದರಲ್ಲಿ ಫಿಸಿಕಲ್ ಬಟನ್ ಇದೆ ಬಡ್ಸಲ್ಲಿ ನಿಮಗೆ. ಸೊ ಇದರಲ್ಲಿ ಯಾವುದೇ ಸಿಲಿಕಾನ್ ಟಿಪ್ಸ್ ಇಲ್ಲ ಆಯಿತಾ. ಕೆಲವು ಜನರ ಕಿವಿಗೆ ಅದು ಕುತ್ಕೋಬೋದು, ಕೆಲವು ಜನಕ್ಕೆ ಕುತ್ಕೊಳ್ಳದೆ ಇರ್ಬೋದು. ಸೊ ನೋಡ್ಕೊಂಡು ತೊಗೊಂಡ್ರೆ ತುಂಬ ಒಳ್ಳೆಯದು. ಇದರಲ್ಲೂ ಸಹ ಬ್ಲೂಟೂತ್ 5.0 ಇರುವಂಥದ್ದು. ಬ್ಯಾಟ್ರಿ ಬ್ಯಾಕಪ್ ಬಂದುಬಿಟ್ಟು ಸುಮಾರು 4.5 ಗಂಟೆ ಇವ್ರು ಹೇಳೋ ಪ್ರಕಾರ. ಸೊ ವೆಯ್ಟು ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ಒಂದು ಕೇಸಲ್ಲೂ ಸಹ ಬ್ಯಾಟ್ರಿ ಸ್ವಲ್ಪ ಸಣ್ಣದೇ ಇರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಇದರ ಸೌಂಡ್ ಕ್ವಾಲಿಟಿ ಯಾವ ರೀತಿ ಇದೆ ಚೆಕ್ ಮಾಡೋಣ ಆಮೇಲೆ. ಇನ್ನು ಕೊನೆಯದಾಗಿ ಈ ಒಂದು ವೈರ್ಡ್ ಹೆಡ್ಫೋನು. ನಾನು ವೈರ್ಡ್ ಹೆಡ್ಫೋನ್ ಅನ್ಬಾಕ್ಸ್ ಮಾಡಿ ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ. ಸೊ ಎಷ್ಟೋ ದಿನ ಆದಮೇಲೆ ಈ ಒಂದು ವೈರ್ಡ್ ಇಯರ್ಬಡ್ಡನ್ನು ನಾನು ಈ ವೈರ್ಡ್ ಹೆಡ್ಫೋನ್ ನಾನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಸೊ ತುಂಬ ಸಿಂಪಲ್, ಒಳಗಡೆ ಏನೂ ಇಲ್ಲ. ಸಣ್ಣದು ನೋಡಿ ಸ್ಪೆಸಿಫಿಕೇಷನ್ ಹೆಂಗಿದೆ, ಇಷ್ಟೇ, ಏನೂ ಇಲ್ಲ, ಇಷ್ಟೇ ಇನ್ಸ್ಟ್ರಕ್ಷನ್ಸು. ಸೊ ಏನು ಇನ್ಸ್ಟ್ರಕ್ಷನ್ಸ್ ಬೇಕು ಹೇಳಿ ಈ ಒಂದು ಹೆಡ್ಫೋನಿಗೆ? ಜಸ್ಟ್ ಪ್ಲಗ್ ಮಾಡಿದ್ರೆ ಮುಗಿದೋಯ್ತು. 3.5 mm. ಸೊ ಬಿಲ್ಡ್ ಕ್ವಾಲಿಟಿಯಲ್ಲಿ ಇಂಪ್ರೆಸಿವ್ ಅಂತೀನಿ. ನೋಡಿದ ತಕ್ಷಣ ಚೆನ್ನಾಗಿದೆ. ಇದೊಂದು ಮೆಟಾಲಿಕ್ ಇದಾಗಿರುವಂಥದ್ದು. ಇದು ಮುಂಗಡೆ ಪ್ಲಾಸ್ಟಿಕ್ಕು, ಈ ಸ್ಟಿಕ್ ಇದೆಲ್ಲ ಇದು ಒಂಥರ ಮೆಟಾಲಿಕ್ಕು. ನಿಮಗಿದು ಅಷ್ಟೇ ಮೆಟಾಲಿಕ್ ಇರುವಂಥದ್ದು. ಸೊ ವೈರ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಇದರ ಬೆಲೆ ಬಂದುಬಿಟ್ಟು 500 ರೂಪಾಯಿ ಆಗುತ್ತೆ ಆಯಿತಾ. 500 ರೂಪಾಯಿಗೆ ವರ್ತ್ ಇಟ್ ಅದನ್ನು ಪರ್ಚೇಸ್ ಮಾಡ್ಬೋದಾ? ಸೊ ಕೊನೆ ತಿಳ್ಕೊಳ್ಳೋಣ. ಓಕೆ, ಸೌಂಡ್ ಕ್ಲಾರಿಟಿಯನ್ನು ಚೆಕ್ ಮಾಡೋದಕ್ಕಿಂತ ಮುಂಚೆ ಗಿವ್ ಅವೇ ಬಗ್ಗೆ ಮಾತಾಡೋಣ. ಗಿವ್ ಅವೇ ನೀವು ಯಾವ ರೀತಿ ವಿನ್ ಆಗ್ಬೋದು ಅಂತ ಅಂದರೆ ಈ ಒಂದು ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ನಿಮಗೆ ಗಿವ್ ಅವೇ ಅವಶ್ಯಕತೆ ಏನಕ್ಕಿದೆ ಅಂತ. ನಾನು ಇವಾಗ ಅದು ಕಾಮೆಂಟ್ ಮಾಡಿದ್ರೆ ಅಂತ ನಾನು ಯಾವುದೋ ಒಂದು ಕಾಮೆಂಟ್ ನಂಗೆ ಇಷ್ಟ ಆಯಿತು ಅಂದರೆ ಅದನ್ನು ಚೂಸ್ ಮಾಡ್ತೀನಿ. ನಿಮ್ಗೆ ಇಷ್ಟವನ್ನದು ಕಾಮೆಂಟ್ ಮಾಡಿ ಆಯಿತಾ. ಜೊತೆಗೆ ನಿಮ್ಮ ಇನ್ಸ್ಟಾಗ್ರಾಮ್ ID-ಯನ್ನು ಸಹ ಮೆನ್ಷನ್ ಮಾಡಿ ಆಯಿತಾ. ಸೊ ನಾನು ಗಿವ್ ಅವೇಯನ್ನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲೇ ಕಾಮೆಂಟ್ ಮಾಡಿ ನಿಮಗೆ ಏನಕ್ಕೆ, ಏನಾದರೂ ಕಾಮೆಂಟ್ ಮಾಡಿ, ಏನಕ್ಕೆ ಅಂತ ಅಲ್ಲ, ಏನಕ್ಕೆ ಅಂತ ಏನಾದರೂ ಮಾಡಿ. ಬೇಕಾದರೆ ನಿಮ್ಗೆ ಇಷ್ಟ ಬಂದಿದ್ದು ಕಾಮೆಂಟ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ID ಹಾಕಿ ಸಾಕು, ನಾನು ಇನ್ಸ್ಟಾಗ್ರಾಮ್ನಲ್ಲಿ ಗಿವ್ ಅವೇಯನ್ನು ಅನೌನ್ಸ್ ಮಾಡ್ತೀನಿ. ಸೊ ಇದಿಷ್ಟು ಗಿವ್ ಅವೇ ಬಗ್ಗೆ. ಸೊ ಓಕೆ, ನಾನು ಕೇಳ್ದಂಗೆ ಒಂದು ಸ್ನೂಕರ್ನ ವೈರ್ಡ್ ಹೆಡ್ಫೋನ್ನ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದೇ ಒಂದು ಬಟನ್ ಇರುವಂಥದ್ದು ಪ್ಲೇ ಪಾಸಿಗೆ. ಮೈಕ್ರೋಫೋನ್ಸ್ ಆಗಿದೆ ಇದರಲ್ಲಿ. ನಿಮಗೆ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಅಲ್ಲಿ ಒಂದು ಸ್ಲೈಡರ್ ಇದೆ ಆಯಿತಾ, ವಾಲ್ಯೂಮ್ ಸ್ಲೈಡರು. ನೀವು ಸ್ಲೈಡರ್ನ ಡೌನ್ ಮಾಡಿದ್ರಿ ಅಂತಂದರೆ ವಾಲ್ಯೂಮ್ ಡೌನ್ ಆಗುತ್ತೆ, ಮೇಲಕ್ಕೆ ಸ್ಲೈಡ್ ಮಾಡಿದ್ರಿ ಅಂತಂದರೆ ವಾಲ್ಯೂಮ್ ಅಪ್ ಆಗುತ್ತೆ. ಸೊ ಒಂದು ಫಿಸಿಕಲ್ ವಾಲ್ಯೂಮ್ ಬಟನ್ ಇರುವಂಥದ್ದು, ನೀವು ಪ್ರೆಸ್ ಮಾಡೋಂಗಿಲ್ಲ, ಸ್ಲೈಡ್ ಮಾಡೋದು. ಸೊ ಅದು ಇಷ್ಟ ಆಯ್ತು ನನಗೆ. ಸೊ ಅದನ್ನು ಬಿಟ್ಟರೆ ಈ ಒಂದು ಪ್ರೈಸ್ಗೆ 500 ರೂಪಾಯಿಗೆ ನನಗನ್ನಿಸ್ತಂಗೆ ಇದಕ್ಕಿಂತ ಒಳ್ಳೆ ಚೆನ್ನಾಗಿ ಸೌಂಡನ್ನು ಪ್ರೊಡ್ಯೂಸ್ ಮಾಡುವಂಥ, ಕ್ಲಿಯರ್ ಸೌಂಡನ್ನು ಪ್ರೊಡ್ಯೂಸ್ ಮಾಡುವಂಥ ಮಾಮೂಲಿ ವೈರ್ಡ್ ಹೆಡ್ಫೋನ್ಗಳು ಸಿಗ್ತಾವೆ ನನಗನ್ನಿಸ್ತಂಗೆ. ಬೇಸ್ ಡೀಸೆಂಟ್ ಆಗಿದೆ, ಕ್ಲಾರಿಟಿ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಓಕೆ, 500 ರೂಪಾಯಿಗೆ ನನಗನ್ನಿಸ್ತಂಗೆ ಒಳ್ಳೆಯದೇ ಸಿಗುತ್ತೆ. ರಿಯಲ್ಮಿ ನನಗನ್ನಿಸ್ತಂಗೆ ಒಂದು ವೈರ್ಡ್ ಹೆಡ್ಫೋನ್ನ ಮಾಡ್ತಿದ್ದಾರೆ. 400 ರೂಪಾಯಿ ಅನ್ಕೋತೀನಿ ಅದು. ಸೊ ಅದನ್ನು ನೀವು ಬೇಕಾದ್ರೆ ತೊಗೊಂಬೋದು, ಇದಕ್ಕಿಂತ ಅದೇ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಓಕೆ, ನಾನು ಈ ಒಂದು ಸ್ನೂಕರ್ಸ್ iRocker ಸ್ಟಿಕ್ನ ಕೇಳಿಸ್ಕೊಂಡಂಗೆ ಬೇಸು ತುಂಬ ಚೆನ್ನಾಗಿದೆ, ಕ್ಲಾರಿಟಿ ಓಕೆ ಅಂತೀನಿ ಆಯಿತಾ. ಓಕೆ, ಇಂಪ್ರೆಸಿವ್ ಅಲ್ಲ, ಓಕೆ. ಈ ಒಂದು ಫಿಸಿಕಲ್ ಬಟನ್ನು ತುಂಬ ರೆಸ್ಪಾನ್ಸಿವ್ ಆಗಿದೆ ಆಯಿತಾ, ತುಂಬ ಚೆನ್ನಾಗಿದೆ. ಮತ್ತು ಕಿವಿಗೆ ನಿಮಗೆ ಸರಿಯಾಗಿ ಕೂತ್ಕೊಳ್ಳದೆ ಇರ್ಬೋದು ಆಯಿತಾ. ನೀವು ವರ್ಕೌಟ್ ಏನಾರು ಮಾಡ್ತಿದ್ದೀರಾ ಅಂತಂದರೆ ಈ ಒಂದು ಇಯರ್ಬಡ್ ಎಲ್ಲ ನಿಮಗೆ ಕಿವಿಯಿಂದ ಬಿದ್ದೋಗೋ ಸಾಧ್ಯತೆ ಇರುತ್ತೆ. ನನಗೇನೆ ಎಷ್ಟೋ ಸಲ ಕಿವಿ ಕರೆಕ್ಟಾಗಿ ಕೂತ್ಕೋತಾ ಇರಲಿಲ್ಲ ಆಯಿತಾ. ಹಿಂಗಂದರೆ ಅಲ್ಲಾಡಿಸ್ಬಿಟ್ರೆ ಕೆಳಗೆ ಬಿದ್ದೋಗೋ ಸಾಧ್ಯತೆ ಇರುತ್ತೆ. ಸಿಲಿಕಾನ್ ಟಿಪ್ ನೀಡಿದ್ರೆ ಇನ್ನೂ ತುಂಬ ಚೆನ್ನಾಗಿತ್ತು. ಬೇಸ್ ಚೆನ್ನಾಗಿದೆ, ಕ್ಲಾರಿಟಿ ಓಕೆ, ಒಂದು ಲೆವೆಲಿಗೆ ಪರವಾಗಿಲ್ಲ. ಈ ಒಂದು ಪ್ರೆಸೆನ್ಸ್ಗೆ ನನಗನ್ನಿಸ್ತಂಗೆ ಹಳೆಯ ಸ್ನೂಕರ್ ಇತ್ತು ಗೊತ್ತಾ, ಹಳೆಯದು iRocker ಹಳೆಯದೊಂದು ಬಡ್ ಲಾಂಚ್ ಆಗಿಲ್ಲ, ನಾನು ರಿವ್ಯೂ ಮಾಡಿದ್ದೆ, ಅದನ್ನೇ ತೊಗೊಂಬಿಡಿ ಸುಮ್ಮನೆ. ಅದರಲ್ಲಿ ನಿಮಗೆ ಸಿಲಿಕಾನ್ ಟಿಪ್ಪು ಇದೆ, ಬಿಲ್ಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಸೊ ಇದು ಪರವಾಗಿಲ್ಲ ಆಯಿತಾ. ಬಟ್ ಈ ಒಂದು ಸಿಲಿಕಾನ್ ಟಿಪ್ ಮುಂದ್ಗಡೆ ಇದ್ದಿದ್ರೆ ಚೆನ್ನಾಗಿ ಕೂತ್ಕೋತಿತ್ತು ಕಿವಿಗೆ ಅಂತ ನನಗನ್ಸುತ್ತೆ. ನಾನು ಡೀಸೆಂಟ್ ಅಂತೀನಿ ಈ ಒಂದು ಪ್ರೈಸ್. ಓಕೆ, ನಾನು ಇದನ್ನು ಜಾಸ್ತಿ ಕೇಳೋ ಅವಶ್ಯಕತೆನೇ ಇಲ್ಲ ಆಯಿತಾ. ಈ ಒಂದು ಟ್ರೂಕ್ನ ಈ ಒಂದು ಫಿಟ್ ಪ್ರೋ ಪವರ್ ಏನಿದೆ ಕಿವಿಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆಯಿತಾ. ಬಟ್ ಬೇಸ್ ಚೆನ್ನಾಗಿದೆ, ಕ್ಲಾರಿಟಿ ಕಿತ್ತೋಗಿರೋ ಥರ ಇದೆ ಆಯಿತಾ. ಕ್ಲಾರಿಟಿ ಚೂರು ಚೆನ್ನಾಗಿಲ್ಲ. ನಿಮಗೆ ಒಂದೇನಂತ ಅಂದರೆ ಇದರಲ್ಲಿ ಬ್ಯಾಟ್ರಿ ಇಂಡಿಕೇಟರ್ ಇದೆ ಅಂದ್ಬಿಟ್ರೆ ನನಗೆ ಕ್ಲಾರಿಟಿ ಒಂದು ಸ್ವಲ್ಪನೂ ಇಷ್ಟ ಆಗಿಲ್ಲ ಆಯಿತಾ. ಲಾಸ್ಟ್ ಟೈಮ್ ಏನು ಟ್ರೂಕಿನ್ ಇತ್ತಲ್ವ ಅದರಲ್ಲೇ ಒಂದು ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೇನು. ಇಷ್ಟರಲ್ಲಿ ಅಷ್ಟೊಂದು ಕ್ಲಾರಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತಿಲ್ಲ. ಇದರಲ್ಲಿ ಫಿಸಿಕಲ್ ಬಟನ್ ಇದೆ, ರೆಸ್ಪಾನ್ಸಿವ್ ಆಗಿದೆ. ಸೊ ನಾನೇನೋ ಇದನ್ನು ನಿಮ್ಗೆ ಸಜೆಸ್ಟ್ ಮಾಡಲ್ಲ ನೀವು ತೊಗೊಳ್ಳಿ ಅಂತ. ಗೊತ್ತಿಲ್ಲ, ಬೆಲೆ ಕಡಿಮೆ ಇದೆ, 1200 ರೂಪಾಯಿ.
ನಿಮಗೆ ಬ್ಯಾಟ್ರಿ ಇಂಡಿಕೇಟರ್ ನೀಡಿದಾರಲ್ಲ, ಸೊ ಅದೊಂದೇ ಪ್ಲಸ್ ಪಾಯಿಂಟ್ ಅಂತ ನನಗನ್ಸುತ್ತೆ. ಬೇಸ್ ಚೆನ್ನಾಗಿದೆ, ಕ್ಲಾರಿಟಿ ಓಕೆ ಒಂದು ಲೆವೆಲ್ಗೆ, ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಓ ಮೈ ಗಾಡ್, ಲಿಟ್ರಲಿ ನಾನು ಏನು ಮುಂಚೆ ಹೇಳಿದೆ ಅಲ್ವಾ, ಈ ಒಂದು ಟ್ರುಕ್ ಫಿಟ್ ಪ್ರೋಗಿಂತ ಸೌಂಡ್ ಕ್ಲಾರಿಟಿ ಸೂಪರ್ ಆಗಿದೆ. ಅದು ಕೇವಲ 800 ರೂಪಾಯಿಗೆ ಚಿಂದಿ ಕ್ಲಾರಿಟಿ ಆಯಿತಾ, ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಬೇಸು ತುಂಬ ಬ್ಯಾಲೆನ್ಸ್ಡ್ ಆಗಿದೆ ಆಯಿತಾ. ನಾನು ಇಷ್ಟೊಂದು ಒಳ್ಳೆ ಕ್ಲಾರಿಟಿಯನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಕಂಪೇರ್ ಮಾಡಿದ್ರೆ ಮಚ್ ಬೆಟರ್ ಸೌಂಡ್ ಕ್ಲಾರಿಟಿಯನ್ನು ಈ ಒಂದು ಫಿಟ್ ಬಡ್ಸ್ ಪ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು. ಬ್ಯಾಟ್ರಿ ಹೌದು ಸ್ವಲ್ಪ ಕಡಿಮೆ, 3 ಅವರ್ ಬ್ಯಾಟ್ರಿ ಬ್ಯಾಕಪ್ ನೀಡುತ್ತಂತೆ, ಬಟ್ ಕ್ಲಾರಿಟಿ ನನಗೇನು ಇಷ್ಟ ಆಯಿತು. 800 ರೂಪಾಯಿಗೆ ವರ್ತ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಚಾರ್ಜಿಂಗು ಹೇಳಿದ್ನಲ್ಲ ಆಗ ಚುಚ್ಚಬೇಕು, ಅದೊಂದು ಕಾನ್ ಅಂತಲೇ ಹೇಳ್ಬೋದು ಬೇಕಾದರೆ. ಸೊ ನಾನು ಸೌಂಡ್ ಕ್ಲಾರಿಟಿಗಂತೂ ಇಂಪ್ರೆಸಿವ್ ಅಂತೀನಿ. ಇದರಲ್ಲೂ ಸಹ ಫಿಸಿಕಲ್ ಬಟನ್ ರೆಸ್ಪಾನ್ಸಿವ್ ಆಗಿದೆ. ಸೌಂಡ್ ಕ್ಲಾರಿಟಿ ಅಂತೂ ನಾಟ್ ಬ್ಯಾಡ್, ಲೈಕ್ ಈ ಒಂದು ಪ್ರೈಸಲ್ಲಿ ನೀವು ಆರಾಮಾಗಿ ಕೊಡ್ಬೋದು ಈ ಒಂದು ಕ್ಲಾರಿಟಿನ. ಸೊ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಷಯ ನನಗೆ ಇಂಪ್ರೆಸ್ ಮಾಡ್ತು ನನಗೆ. ಸೊ ಇದಿಷ್ಟು ಇವತ್ತಿನ ಈ ಎಲ್ಲ ಇಯರ್ಬಡ್, ಟ್ರೂ ವೈರ್ಲೆಸ್ನ ಇಯರ್ಬಡ್ಗಳ ಬಗ್ಗೆ. ಗಿವ್ ಅವೇ ಆಲ್ರೆಡಿ ಅನೌನ್ಸ್ ಮಾಡಿದ್ದೀನಿ, ಸೊ ಕಾಮೆಂಟ್ ಮಾಡಿ. ಸೊ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅನ್ಕೋತೀನಿ, ಇಷ್ಟ ಆಯಿತು ಅನ್ಕೋತೀನಿ. ನಿಮ್ಗೆ ಇದ್ರ ಬಗ್ಗೆ ಏನೇ ಡೌಟ್ ಇದೆ ಅಂದರೂ ಕೆಳಗಡೆ ಕಾಮೆಂಟ್ ಮಾಡ್ಬೋದು ನೀವು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ, ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸೇಮ್ ವಿಡಿಯೋಲಿ.